ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 25. ಶಾಪವೋ ವರವೋ. ಆ ಋಷಿಕುಮಾರನು, ಮಹಾರಾಜ, ರಾಜ್ಯಕ್ಕಾಗಲಿ ಋಷಿಗಳಿಗಾಗಲಿ ಯಾವ ವಿಪತ್ತೂ ಬಂದಿಲ್ಲ, ಬರುವುದೂ ಇಲ್ಲ. ಆದರೆ ತಮಗೇ ವಿಪತ್ತು ಸಂಭವಿಸುವ ಕಾಲ ಸಮೀಪಿಸುತ್ತಿದೆ ಎಂದು ಸೂಚ್ಯವಾಗಿ ಹೇಳಲು ಮಹಾರಾಜ, ನಾನು ಧನ್ಯ. ಋಷಿಗಳು ಪ್ರಜೆಗಳು ಶುಭದಿಂದಿದ್ದರೆ ಸಾಕು. ನನಗೆಂಥ ವಿಪತ್ತು ಸಂಭವಿಸಿದರೂ ಪರವಾಗಿಲ್ಲ. ಅವರ ಸುಖ ಶಾಂತಿಯೇ ನನ್ನ ಉಚ್ಛ್ವಾಸ ನಿಶ್ವಾಸಗಳು ಎಂದುಕೊಂಡು ಸ್ವಲ್ಪ ಶಾಂತನಾದ. ನಿಮ್ಮ ಗುರು ಏನು ಹೇಳಿ ಕಳಿಸಿದ್ದಾರೋ ಹೇಳಿ ಎಂದು ಮುನಿಕುಮಾರನನ್ನು ಪ್ರಾರ್ಥಿಸಿದ. ಆಗ ಮುನಿಶಿಷ್ಯ, ಮಹಾರಾಜ, ತಿಳಿಯದೆ ಅಜ್ಞಾನದಿಂದ ಆದ ಒಂದು ಮಹಾಪರಾಧಕ್ಕಾಗಿ ಮಹಾಮುನಿ ಬಹಳ ಚಿಂತಿಸುತ್ತಿದ್ದಾರೆ. ಆ ವಿಷಯವನ್ನು ನಿಮಗೆ ತಿಳಿಸುವುದಕ್ಕಾಗಿಯೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ ಎಂದ. ಮಹಾರಾಜ ಗಾಬರಿಯಿಂದ, ಏನದು ಅಪರಾಧ? ಮಾಡಿದವರು ಯಾರು? ದಯವಿಟ್ಟು ಎಲ್ಲವನ್ನೂ ವಿಶದವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದ. ಮುನಿಕುಮಾರ, ಮಹಾರಾಜ, ನಮ್ಮ ಗುರುವಿಗೆ ಒಬ್ಬ ಮಗನಿದ್ದಾನೆ. ಅವನು ಬಾಲಕನಾದರೂ ಅವನ ತೇಜೋಶಕ್ತಿ ಬಹಳ ತೀಕ್ಷ್ಣವಾದುದು. ಅವನು ತಂದೆಯನ್ನೇ ದೈವವೆಂದು ತಿಳಿದವನು. ತಂದೆಯ ಯೋಗಕ್ಷೇಮ ಗೌರವಗಳೇ ಅವನ ಮುಖ್ಯ ಗುರಿ. ಶೃಂಗಿ ಎಂದು ಅವನ ಹೆಸರು. ನೀವು ಆಶ್ರಮಕ್ಕೆ ಬಂದು ಯಾವ ಕಾರಣದಿಂದಲೋ ಏನೋ ನಿಮಗೆ ಅಂಥ ಬುದ್ಧಿ ಬಂತು. ಶೃಂಗಿಯ ತಂದೆ ಶಮೀಕ ಮಹರ್ಷಿಯ, ಅಂದರೆ ನಮ್ಮ ಗುರುವಿನ ಕಂಠಕ್ಕೆ ಮೃತಸರ್ಪವನ್ನು ಹಾಕಿ ಬಂದಿರಿ. ಅದನ್ನು ಕೆಲವು ಋಷಿಕುಮಾರರು ನೋಡಿ ಓಡಿ ಹೋಗಿ ಇತರ ಋಷಿಕುಮಾರರೊಂದಿಗೆ ಆಡುತ್ತಿದ್ದ ಶೃಂಗಿಗೆ ಹೇಳಿದರು. ಶೃಂಗಿ ಮೊದಲು ಇದನ್ನು ನಂಬಲಿಲ್ಲ. ತನ್ನ ಆಟದಲ್ಲೇ ಮಗ್ನನಾಗಿದ್ದ. ಆದರೆ ಋಷಿಕುಮಾರರು ಬಿಡದೆ ಮತ್ತೆ ಮತ್ತೆ ಅದನ್ನೇ ಹೇಳುತ್ತಾ, ತಂದೆಗೆ ಇಂಥ ಅವಮಾನವಾದರೂ ನೀನು ಲೆಕ್ಕಿಸದೆ ಆಟವಾಡುತ್ತಿದ್ದೀಯಲ್ಲ ಎಂದು ಪರಿಹಾಸ್ಯ ಮಾಡಿದರು. ಶೃಂಗಿ ಉದ್ರೇಕಗೊಂಡು ಓಡಿ ಬಂದು ತಂದೆಯನ್ನು ನೋಡಿ ಋಷಿಕುಮಾರರು ಹೇಳಿದ್ದು ಸತ್ಯವೆನ್ನುವುದನ್ನು ತಿಳಿದ. ಹಿಂತಿರುಗಿ ನೋಡಿ ನೀವು ಹೋಗುತ್ತಿರುವುದನ್ನು ಕಂಡು ನಿತ್ಯಾನಿತ್ಯ ವಿಚಾರ ಮಾಡದೆ ಕ್ರೋಧೋದ್ರೇಕದಿಂದ ಹುಡುಗು ಬುದ್ಧಿಯಿಂದ ನಿಮ್ಮನ್ನು ಶಪಿಸಿದ. ಅದೇ ನಮ್ಮ ಗುರುವಿಗಾಗಿರುವ ತೀವ್ರ ಬಾಧೆ ಎಂದ. ರಾಜ ಆತಂಕದಿಂದ, ಮುನಿಕುಮಾರ, ಶೃಂಗಿ ನನ್ನನ್ನು ಏನೆಂದು ಶಪಿಸಿದ ಎಂದು ಕೇಳಿದ. ಪ್ರಭು, ಅದನ್ನು ಹೇಗೆ ಹೇಳಲು ನಾಲಿಗೆಯೇ ಬರುತ್ತಿಲ್ಲ. ಗುರುವಾಜ್ಞೆಯಾದ್ದರಿಂದ ಹೇಳಲೇಬೇಕಾಗಿದೆ. ಗುರುಕುಮಾರ ಕೌಶಿಕಿ ಜಲವನ್ನು ಹಿಡಿದು ತನ್ನ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾಕಿದವನು ಇನ್ನು 7 ದಿನಗಳೊಳಗಾಗಿ ತಕ್ಷಕ ಸರ್ಪ ಕಚ್ಚಿ ಸಾಯಲಿ ಎನ್ನುವ ಭಯಂಕರ ಶಾಪವಿತ್ತ ಎಂದು ಋಷಿಕುಮಾರ ಕಣ್ಣೀರು ಹಾಕಿದ. ರಾಜ ನಕ್ಕು, ಮುನಿಶಿಷ್ಯ, ಇದೇನೇ ಆ ಶಾಪ? ತಕ್ಷಕ ಕಚ್ಚುವುದು ಅದು 7 ದಿನಗಳ ನಂತರ. ಇದು ಮಹಾ ವರಪ್ರಸಾದವೇ ಹೊರತು ಶಾಪವಲ್ಲ. ಇದು ಮುನಿಕುಮಾರನ ಅನುಗ್ರಹ. ಅದು ಹೇಗೆಂದರೆ, ನಾನು ನಿರಂತರವೂ ರಾಜ್ಯ ಕಾರ್ಯದಲ್ಲಿ ಮಗ್ನನಾಗಿ ಜೀವಿತ ಲಕ್ಷ್ಯವಾದ ದೈವ ಕಾರ್ಯದ ಬಗೆಗೆ ಆಲಸ್ಯದಿಂದಿದ್ದೆ. ಆದ ಕಾರಣ ಆ ಶ್ರೀಹರಿ ಋಷಿಕುಮಾರನ ನಾಲಿಗೆಯಲ್ಲಿ ಸೇರಿ ಹೀಗೆ ನುಡಿದಿದ್ದಾನೆ. ಅಲ್ಲದೆ ನಾನು ಈ 7 ದಿನಗಳೂ 1 ನಿಮಿಷ ಕೂಡ ವ್ಯರ್ಥ ಮಾಡದೆ ಶ್ರೀಹರಿ ಚಿಂತನೆ ಮಾಡಬೇಕೆಂಬುದೇ ಭಗವದುದ್ದೇಶ ಆಗಿರಬೇಕು. ಆದ್ದರಿಂದ ನಾನು ಧನ್ಯನಾದೆ. ಈಗಿನಿಂದಲೇ ಆ ಶ್ರೀಹರಿಯ ಧ್ಯಾನದಲ್ಲಿ ಕಾಲವನ್ನೂ ಕಾಯವನ್ನೂ ಕಳೆದು ಅವನ ಚರಣಾಂಬುಜಗಳಲ್ಲಿ ಅರ್ಪಿತ ಮಾಡುತ್ತೇನೆ. ಮುನಿಶಿಷ್ಯ, ನಿಮ್ಮ ಗುರು ಮತ್ತಿನ್ನೇನು ಹೇಳಿದರೋ ತಿಳಿಸು, ಕೇಳುವ ಕುತೂಹಲವುಂಟಾಗಿದೆ ಎಂದು ರಾಜ ಪ್ರಾರ್ಥಿಸಿದ. ಅದಕ್ಕೆ ಮುನಿಶಿಷ್ಯ, ಪ್ರಭು, ತಾವು ಧರ್ಮಾತ್ಮರೆಂದೂ ಹರಿಭಕ್ತರೆಂದೂ ಇಂಥ ತಮ್ಮನ್ನು ತನ್ನ ಮಗ ಕಠಿಣ ಮಾತುಗಳಿಂದ ಶಪಿಸಿದುದು ರಾಜದ್ರೋಹ ಎಂದು ಭಾವಿಸಿ ತಾವು ಈ ಶಾಪಕ್ಕೆ ಗುರಿಯಾಗದಂತೆ ಮಾಡಲು ಅವರು ಅನೇಕ ಬಗೆಯಾಗಿ ಯೋಗ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರು. ಆದರೂ ನೀವು ಭಗವಂತನ ಪರಂಧಾಮವನ್ನು ಹೊಂದುವಿರೆಂದೂ ಇದು ಸಾರ್ಥಕವಾದುದು ಎಂದೂ ಇಂಥ ಪ್ರಾಪ್ತಿಗೆ ತಾವು ಅಡ್ಡಿಯಾಗುವುದು ಪಾಪವೆಂದು ತಿಳಿದು ನಿಮಗೆ
ಭಗವತ್ ಸಾನ್ನಿಧ್ಯ ಪ್ರಾಪ್ತಿಯಾಗಲಿ ಎಂದು ಆಶೀರ್ವದಿಸಿ ಈ ವಿಷಯವನ್ನು ತಮಗೆ ತಿಳಿಸಿ ಬಾ ಎಂದು ನನ್ನನ್ನು ಕಳಿಸಿದರು. ನಾನು ಬಂದ ಕೆಲಸವಾಯಿತು, ಇನ್ನು ನಾನು ಹೊರಡುತ್ತೇನೆ ಎಂದು ಹೇಳಿದ. ಮಹಾರಾಜ ಪರೀಕ್ಷಿತ್ ಮುನಿ ಶಿಷ್ಯನಿಗೆ ನಮಸ್ಕರಿಸಿ ತಾನು ಧನ್ಯನೆಂದು ತನಗಿಂತ ಪ್ರಾಪ್ತಿ ಕೈಗೂಡುವಂತೆ ಮಾಡಿದ ಮುನಿಕುಮಾರನಿಗೂ ಮುನಿಶ್ರೇಷ್ಠ ಶಮೀಕ ಮಹರ್ಷಿಗೂ ಧನ್ಯವಾದಗಳನ್ನು ಅರ್ಪಿಸುವಂತೆ ಪ್ರಾರ್ಥಿಸಿದ. ಶಮೀಕನ ಶಿಷ್ಯ ಆಶ್ರಮಕ್ಕೆ ಹಿಂತಿರುಗಿ ಹೋಗಿ ನಡೆದ ಸಮಾಚಾರವನ್ನೆಲ್ಲ ಮುನಿಗೆ ತಿಳಿಸಿದ. ಇತ್ತ ಮಹಾರಾಜ ಪರಮೋಲ್ಲಾಸದಿಂದ ಅಂತಃಪುರದ ದ್ವಾರಕ್ಕೆ ಬಂದು ಹೊರಗೆ ನಿಂತು ತನ್ನ ಕುಮಾರನಾದ ಜನಮೇಜಯನನ್ನು ಕರೆತರುವಂತೆ ಹೇಳಿ ಕಳಿಸಿದ. ತಂದೆ ಹೀಗೆ ಅನಿರೀಕ್ಷಿತವಾಗಿ ಹೇಳಿ ಕಳಿಸಿದ್ದನ್ನು ನೋಡಿ ಜನಮೇಜಯ ಆತಂಕದಿಂದ ಎಲ್ಲಿದ್ದನೋ ಅಲ್ಲಿಂದಲೇ ಹೊರಟು ಬಂದ. ಪರೀಕ್ಷಿತ್ ಒಬ್ಬ ವೃದ್ಧ ಬ್ರಾಹ್ಮಣನನ್ನು ಕರೆದು ಒಳಗೆ ತನ್ನ ಮಂಚದ ಮೇಲೆ ಹಾಸಿಗೆಯ ಬಳಿ ಇದ್ದ ಕಿರೀಟವನ್ನು ತರುವಂತೆ ಹೇಳಿ ಕಳಿಸಿದ. ಅವನು ಕಿರೀಟವನ್ನು ತಂದೊಡನೆ ಆ ಕ್ಷಣವೇ ಅದನ್ನು ಜನಮೇಜಯನ ಶಿರಸ್ಸಿನ ಮೇಲಿಟ್ಟು ಆ ಬಾಲಕನನ್ನು ವೃದ್ಧ ಬ್ರಾಹ್ಮಣನ ವಶಕ್ಕೊಪ್ಪಿಸಿ ಉಟ್ಟ ಬಟ್ಟೆಯಲ್ಲೇ ಬರಿಗಾಲಿನಲ್ಲಿ ಗಂಗಾನದಿ ತೀರಕ್ಕೆ ಹೊರಟ. ಈ ವಾರ್ತೆ ಕ್ಷಣದಲ್ಲಿ ಅಂತಃಪುರದೊಳಗೂ ಪಟ್ಟಣದ ಮೂಲೆ ಮೂಲೆಗಳಿಗೂ ಹರಡಿ ಪ್ರಜೆಗಳು, ಬ್ರಾಹ್ಮಣರು, ಸ್ತ್ರೀಯರು, ರಾಣಿಯರು, ಮಂತ್ರಿಗಳು ಗುಂಪು ಗುಂಪಾಗಿ ಬಂದು ಎಷ್ಟು ಪ್ರಾರ್ಥಿಸಿದರೂ ಪರೀಕ್ಷಿತನ ನಿರ್ಧಾರವನ್ನು ತಪ್ಪಿಸಲು ಸಾಧ್ಯವಾಗದೆ ಹೋಯಿತು. ಎಲ್ಲರೂ ಪರಿಪರಿಯಾಗಿ ದುಃಖಿಸಿದರು, ಪಾದಗಳ ಮೇಲೆ ಬಿದ್ದರು, ರಸ್ತೆಯಲ್ಲಿ ಹೊರಳಿದರು. ಏನಾದರೂ ರಾಜ ಕಣ್ಣೆತ್ತಿ ನೋಡಲಿಲ್ಲ. ಹರಿನಾಮ ಸ್ಮರಣೆ ಮಾಡುತ್ತಾ ತನ್ನ ಉದ್ದೇಶ ಕೈಬಿಡದೆ, ಯಾರು ಏನೇ ಕೇಳಿದರೂ ಉತ್ತರ ಹೇಳದೆ ಭಾಗೀರಥಿ ತೀರಕ್ಕೆ ಹೊರಟ. ಜೊತೆಯಲ್ಲೇ ಆನೆ, ಕುದುರೆ, ರಥ, ಪಲ್ಲಕ್ಕಿಗಳು ಬರುತ್ತಿದ್ದರೂ ಮಹಾರಾಜ ಯಾವುದನ್ನೂ ಗಮನಿಸಲಿಲ್ಲ. ಆಹಾರ ಪಾನೀಯಗಳಿಲ್ಲದೆ ನಿರಾಹಾರ ದೀಕ್ಷೆಯಿಂದ ನಿಮಿಷವೂ ಬಿಡುವಿಲ್ಲದೆ ಶ್ರೀಹರಿಯ ಸ್ಮರಣೆ ಮಾಡುತ್ತಿದ್ದ. ಅವನನ್ನು ನೋಡಿದ ಪ್ರತಿಯೊಬ್ಬರೂ ಪರಮಾಶ್ಚರ್ಯಪಟ್ಟು ಇಂಥ ತೀವ್ರ ವೈರಾಗ್ಯಕ್ಕೆ ಕಾರಣವೇನೆಂದು ತಿಳಿಯದೆ ತಮಗೆ ತೋಚಿದಂತೆ ಊಹಿಸಿಕೊಳ್ಳುತ್ತಾ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಹೀಗಿರುವಲ್ಲಿ ಇದಕ್ಕೆ ಮೊದಲು ಮುನಿ ಶಿಷ್ಯ ಬಂದುದು. ಅವನು ಋಷಿಯ ಆಶ್ರಮದಲ್ಲಿ ನಡೆದುದನ್ನು ಮಹಾರಾಜನಿಗೆ ತಿಳಿಸಿದ್ದು, ತಮ್ಮ ಮಹಾರಾಜ ಇನ್ನು 7 ದಿನಗಳು ಮಾತ್ರವೇ ಜೀವಿಸಿರುವರೆನ್ನುವುದು, ಈ ಎಲ್ಲ ಸಂಗತಿಗಳನ್ನೂ ತಿಳಿದ ಕೆಲವರು ಅದನ್ನು ಇತರರಿಗೂ ತಿಳಿಸಿದರು. ಮಾಡಬೇಕಾದ ಏರ್ಪಾಟುಗಳನ್ನೆಲ್ಲ ಮಾಡಿ ತಾವೂ ಸಹ ಆ ನದಿ ತೀರದಲ್ಲೇ ರಾಜನೊಂದಿಗೆ ಇದ್ದು ತಮ್ಮ ರಾಜನನ್ನು ರಕ್ಷಿಸೆಂದು ಭಗವಂತನನ್ನು ಪ್ರಾರ್ಥಿಸಲು ಮೊದಲು ಮಾಡಿದರು. ಇಷ್ಟರಲ್ಲಿ ಈ ವಾರ್ತೆ ಅಡವಿಯನ್ನೂ ಮುಟ್ಟಿತು. ಅಲ್ಲಿಂದ ಸಹಸ್ರಾರು ಋಷಿಗಳು ದಂಡಕ ಮಂಡಲಗಳೊಂದಿಗೆ ಭಾಗೀರಥಿ ತೀರಕ್ಕೆ ಬಂದರು. ನದಿ ತೀರವೆಲ್ಲ ಒಂದು ಉತ್ಸವ ಸಂಭ್ರಮದಿಂದ ಕಂಗೊಳಿಸಿತು. ಎಲ್ಲಿ ನೋಡಿದರೂ ಓಂಕಾರ, ನಾಮಸ್ಮರಣೆ, ವೇದ ಘೋಷ ಕೇಳಿಸುತ್ತಿತ್ತು. ಕೆಲವರು ಶಾಪ ಕೊಟ್ಟ ಋಷಿ ಕುಮಾರನನ್ನು ನಿಂದಿಸುತ್ತಿದ್ದರು. ಹೀಗೆ ಭಾಗೀರಥಿ ನದಿ ಮರಳು ನೀರುಗಳಿಲ್ಲದೆ ಮನುಷ್ಯರಿಂದಲೇ ತುಂಬಿದೆಯೇನೋ ಎನ್ನುವಂತೆ ಕಾಣಿಸುತ್ತಿತ್ತು. ಆಗ ಮಹಾರಾಜನ ಮೇಲೆ ಅಪಾರ ದಯಾಭಿಮಾನವುಳ್ಳ ಒಬ್ಬ ವೃದ್ಧ ಋಷಿ ಮಹಾರಾಜನ ಬಳಿಗೆ ಬಂದು ಪ್ರೇಮಾಶ್ರುಗಳನ್ನು ಸುರಿಸುತ್ತಾ, ಮಹಾರಾಜ, ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳುತ್ತಿದ್ದ ಗಾಳಿ ವಾರ್ತೆಗಳನ್ನು ಕೇಳಿ ಸತ್ಯ ಸಂಗತಿ ತಿಳಿದುಕೊಳ್ಳುವ ಸಲುವಾಗಿ ನಡೆಯಲಾರದ ನಾನು ನಿಮ್ಮ ಮೇಲಿನ ದಯೆಯಿಂದ ಇಷ್ಟು ದೂರ ಬಂದಿದ್ದೇನೆ. ನಿಜ ಸಂಗತಿ ಏನು? ನೀವು ಇಷ್ಟು ವೈರಾಗ್ಯ ತಾಳಲು ಕಾರಣವೇನು? ನಿಮ್ಮಂಥ ಧರ್ಮಾತ್ಮರಿಗೆ ಮುನಿಕುಮಾರ ಶಾಪ ಕೊಟ್ಟಿರುವುದರ ಅಂತರಾರ್ಥವೇನು? ತಿಳಿಸಿ ನಮ್ಮನ್ನು ತೃಪ್ತಪಡಿಸಬೇಕು. ರಾಜ್ಯದಲ್ಲಿ ಪ್ರಜೆಗಳು ಪಡುತ್ತಿರುವ ಬಾಧೆಯನ್ನು ನಾನು ನೋಡಲಾರೆ. ತಂದೆ ಸಮಾನನಾದ ಪ್ರಭು ಸರ್ವಸಂಗ ಪರಿತ್ಯಾಗಿಯಾಗಿ ಪ್ರಜೆಗಳ ಮೊರೆಯನ್ನು ಎಳ್ಳಷ್ಟೂ ಆಲಿಸದೆ ಅವರಿಗೆ ಸಮಾಧಾನವನ್ನು ಹೇಳದೆ ಹೀಗೆ ಮೌನವ್ರತನಾಗಿ ನದಿ ತೀರದಲ್ಲಿ ತಿಂಡಿ ತೀರ್ಥಗಳಿಲ್ಲದೆ
ತೀವ್ರ ತಪಸ್ಸನ್ನು ಆಚರಿಸುತ್ತಿರುವುದರಿಂದ ಅಂತಃಪುರದ ಸ್ತ್ರೀಯರು, ರಾಣಿಯರು, ಮಂತ್ರಿಗಳು ನೀರಿನಿಂದ ಬೇರ್ಪಟ್ಟ ಮೀನಿನಂತೆ ಚಡಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಇಂಥ ಘೋರ ಅಶಾಂತಿ ಉಂಟು ಮಾಡಿದ ಆ ಮುನಿಕುಮಾರ ನಿಜಕ್ಕೂ ಮುನಿಕುಮಾರನೇ? ನಮಗೇನೂ ತಿಳಿಯದಂತಾಗಿದೆ ಎಂದು ಆ ವೃದ್ಧ ಮುನಿ ಬಹುಶಾಂತ ವಚನಗಳಿಂದ ಮಹಾರಾಜನನ್ನು ಪ್ರಶ್ನಿಸಿದ. ಮಹಾರಾಜ ಪರೀಕ್ಷಿತ್ ಆ ವೃದ್ಧ ಮುನಿಗೆ ನಮಸ್ಕರಿಸಿ, ಮಹಾತ್ಮ, ನಿಮ್ಮಂಥ ಮಹರ್ಷಿಗಳ ಹತ್ತಿರ ನಾನು ಮರೆಮಾಚುವುದಾದರೂ ಏನಿದೆ? ಮರೆಮಾಚಬೇಕೆಂದರೂ ಅದು ಮರೆಮಾಚಲಾಗದಂಥದ್ದು. ನಾನು ಬೇಟೆಗಾಗಿ ಅರಣ್ಯಕ್ಕೆ ಹೋದೆ. ಅಲ್ಲಿ ಅನೇಕ ಮೃಗಗಳು ಕಾಣಿಸಿಕೊಂಡು ಚೆಲ್ಲಾಪಿಲ್ಲಿಯಾಗಿ ದಿಕ್ಕು ದಿಕ್ಕಿಗೆ ಚದುರಿ ಹೋದವು. ನನ್ನ ಜೊತೆಯಲ್ಲಿ ಕೆಲವೇ ಮಂದಿ ಪರಿಚಾರಕರು ಬಂದಿದ್ದುದರಿಂದ ಅವರೆಲ್ಲರೂ ಒಬ್ಬೊಬ್ಬರು ಒಂದು ಮೃಗವನ್ನು ಬೆನ್ನಟ್ಟಿ ಒಂದೊಂದು ದಿಕ್ಕಿಗೆ ಹೋದರು. ನಾನೂ ಕೂಡ ಒಂದು ಮೃಗವನ್ನು ಬೇಟೆಯಾಡುತ್ತಾ ಅದನ್ನು ಬೆನ್ನಟ್ಟಿ ಹೊರಟೆ. ಆ ಮೃಗ ಕೊನೆಗೂ ನನಗೆ ಸಿಗಲಿಲ್ಲ. ನಾನು ಹಸಿವು ಬಾಯಾರಿಕೆಗಳಿಂದ ಬಳಲಿ ಹೋದೆ. ಜೊತೆಗೆ ಉರಿಯುವ ಬಿಸಿಲು ಬೇರೆ. ಅಂತೂ ನಾನು ಹೇಗೋ ಹೋಗಿ ಒಂದು ಆಶ್ರಮ ಸೇರಿದೆ. ಅದು ಶಮೀಕ ಮಹರ್ಷಿಯ ಆಶ್ರಮವೆಂದು ಆಮೇಲೆ ತಿಳಿಯಿತು. ಹಸಿವು ಬಾಯಾರಿಕೆಗಳಿಂದ ಬಾಧೆ ಪಡುತ್ತಿದ್ದ ನಾನು ಆಶ್ರಮದ ಒಳಗಿರುವವರು ಯಾರಾದರೂ ಹೊರಗೆ ಬರುತ್ತಾರೋ ನೋಡೋಣವೆಂದು ಗಟ್ಟಿಯಾಗಿ ಕೂಗತೊಡಗಿದೆ. ಎಷ್ಟು ಹೊತ್ತಾದರೂ ಒಳಗಿನಿಂದ ಯಾವ ಉತ್ತರವೂ ಬರಲಿಲ್ಲ. ಯಾವ ಮನುಷ್ಯನೂ ಹೊರಬರಲಿಲ್ಲ. ಒಳಗೆ ಹೋಗಿ ನೋಡಿದೆ. ಅಲ್ಲಿ ಯಾರೂ ಇರಲಿಲ್ಲ. ಒಬ್ಬ ಮಹರ್ಷಿ ಮಾತ್ರ ತಪಸ್ಸಿನಲ್ಲಿ ಮೈಮರೆತು ಕುಳಿತಿದ್ದುದು ಕಾಣಿಸಿತು. ಹಿಂತಿರುಗಿ ಬರುತ್ತಿದ್ದಾಗ ನನ್ನ ಕಾಲಿಗೆ ಹಗ್ಗದಂಥ ಮೆತ್ತನೆಯದೇನೋ ಸೋಕಿತು. ಹಗ್ಗವೆಂದು ತಿಳಿದು ನೋಡಿದೆ. ಆದರೆ ಅದು ಹಗ್ಗವಾಗಿರಲಿಲ್ಲ, ಸತ್ತ ಹಾವಾಗಿತ್ತು. ಅದನ್ನು ನೋಡಿದ ತಕ್ಷಣವೇ ನನ್ನ ಬುದ್ಧಿ ಭ್ರಷ್ಟವಾಯಿತು. ಆ ಸತ್ತ ಹಾವನ್ನು ಎತ್ತಿಕೊಂಡು ಹೋಗಿ ತಪಸ್ಸನ್ನಾಚರಿಸುತ್ತಿದ್ದ ಆ ತೇಜಸ್ವಿಯ ಕೊರಳಿಗೆ ಹಾಕಿ ಅಲ್ಲಿಂದ ಹಿಂತಿರುಗಿ ರಾಜಧಾನಿಯ ಮಾರ್ಗ ಹಿಡಿದೆ. ಅದು ಹೇಗೋ ಆ ಮುನಿ ಕುಮಾರನಿಗೆ ತಿಳಿಯಿತು. ಅದನ್ನು ಸಹಿಸಲಾರದೆ ತನ್ನ ತಂದೆಯ ಕೊರಳಲ್ಲಿದ್ದ ಹಾವೇ ತಕ್ಷಕನಾಗಿ ಅಂದಿಗೆ 7ನೇ ದಿನಕ್ಕೆ ಸರಿಯಾಗಿ ಅದನ್ನು ತನ್ನ ತಂದೆಯ ಕೊರಳಲ್ಲಿ ಹಾಕಿದ ವ್ಯಕ್ತಿಯನ್ನು ಕಚ್ಚಿ ಕೊಲ್ಲಲಿ ಎಂದು ಶಪಿಸಿದನಂತೆ. ಆ ಆಶ್ರಮದಿಂದ ನನಗೆ ಈ ವಾರ್ತೆ ಬರುತ್ತಲೇ ನಾನು ಮಾಡಿದ ಅಪರಾಧವನ್ನು ತಿಳಿದು ಸರ್ವಸಂಗ ಪರಿತ್ಯಾಗಿಯಾಗಿ ಈ 7 ದಿನಗಳಾದರೂ ಶ್ರೀಹರಿಯ ಚಿಂತನೆಯಲ್ಲಿ ಕಾಲ ಕಳೆಯುವುದು ಮಹಾಭಾಗ್ಯವೆಂದು ತಿಳಿದು ಇಲ್ಲಿಗೆ ಬಂದೆ ಎಂದು ನಡೆದದ್ದನ್ನೆಲ್ಲ ಮಹಾರಾಜ ಹೇಳಲು ಅಲ್ಲಿ ಸೇರಿದ್ದ ಸಹಸ್ರಾರು ಜನ ಪ್ರಜೆಗಳೂ, ಮುನಿಗಳೂ, ಋಷಿಗಳೂ, ರಾಜರೂ, ಮಂತ್ರಿಗಳೂ ನಿಜ ಸಂಗತಿ ತಿಳಿದು ಬಗೆ ಬಗೆಯ ಊಹಾಪೋಹಗಳನ್ನು ಬಿಟ್ಟು ಮಹಾರಾಜನಿಗೆ ಆ ಶಾಪ ಏನೂ ಕೇಡು ಮಾಡದಿರಲೆಂದು ಪ್ರಾರ್ಥನೆ ಮಾಡಲಾರಂಭಿಸಿದರು. ಜೈ ಸಾಯಿರಾಮ್.